ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸತತ 9ನೇ ಬಾರಿ ಬಜೆಟ್ ಮಂಡಿಸಲಿರೋ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಯಾರಿಗೆಲ್ಲ ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕಾದಿದೆ. ಅದರಲ್ಲೂ ಕೋಟ್ಯಾಂತರ ಸಂಬಳ ಪಡೆಯುವ ಉದ್ಯೋಗಿಗಳ ಕಣ್ಣು ಈಗ ಇಪಿಎಫ್ ಅಂದ್ರೆ ಭವಿಷ್ಯ ನಿಧಿಯ ಮೇಲಿದೆ. ಇಪಿಎಫ್ ಹಣ ಅಂದ್ರೆ ಅದು ಸಂಪೂರ್ಣ ಟ್ಯಾಕ್ಸ್ ಫ್ರೀ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ನಿಮ್ಮ ಇಪಿಎಫ್ ಬಡ್ಡಿ ಹಣದ ಮೇಲೆ ಸರ್ಕಾರ ತೆರಿಗೆ ಹಾಕೋಕೆ ಶುರು ಮಾಡಿದೆ. ಈ ಬಾರಿಯ ಬಜೆಟ್ ನಲ್ಲಿ ಈ ಟ್ಯಾಕ್ಸ್ ಕಿರಿಕಿರಿ ತಪ್ಪುತ್ತಾ ಹಣಕಾಸು ತಜ್ಞರು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರೋ ಬೇಡಿಕೆ ಆದ್ರೂ ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸಂಬಳ ಪಡೆಯೋ ಪ್ರತಿಯೊಬ್ಬರಿಗೂ ಇಪಿಎಫ್ ಅನ್ನೋದು ನಿವೃತ್ತಿ ಜೀವನದ ದೊಡ್ಡ ಆಸರೆ. ಆದ್ರೆ 2021ರ ಬಜೆಟ್ ನಂತರ ಇಪಿಎಫ್ ನಿಯಮಗಳಲ್ಲಿ ಭಾರಿ ಬದಲಾವಣೆಗಳಾಗಿವೆ. ನೀವು ನಿಮ್ಮ ಸಂಬಳದ ಒಂದು ಭಾಗವನ್ನ ಇಪಿಎಫ್ ಗೆ ಹಾಕ್ತೀರಾ, ಅದಕ್ಕೆ ಸರ್ಕಾರ ವರ್ಷಕ್ಕೊಮ್ಮೆ ಬಡ್ಡಿ ಕೊಡುತ್ತೆ. ಆದ್ರೆ 1 ವರ್ಷದಲ್ಲಿ ನಿಮ್ಮ ಇಪಿಎಫ್ ಕೊಡುಗೆ 2.5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ಆ ಹೆಚ್ಚುವರಿ ಹಣದ ಮೇಲೆ ಬರೋ ಬಡ್ಡಿ ಸಂಪೂರ್ಣವಾಗಿ ತೆರಿಗೆಗೆ ಒಳಪಡುತ್ತೆ. ಇದು ಹೈ ಸ್ಯಾಲರಿ ಇರೋ ಉದ್ಯೋಗಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಎರಡನೇ ಟ್ವಿಸ್ಟ್ ಇರೋದು ನಿವೃತ್ತಿಯ ನಂತರ. ಬಹಳಷ್ಟು ಜನ ಕೆಲಸ ಬಿಟ್ಟ ತಕ್ಷಣ ಇಪಿಎಫ್ ಹಣವನ್ನ ವಿತ್ಡ್ರಾ ಮಾಡೋದಿಲ್ಲ. ಇಪಿಎಫ್ಒ ನಿಯಮದಂತೆ ನಿವೃತ್ತಿಯಾದ ಮೇಲೆ 3 ವರ್ಷಗಳ ಕಾಲ ಹಣವನ್ನ ಖಾತೆಯಲ್ಲೇ ಇಡಬಹುದು. ನಿವೃತ್ತಿ ತನಕ ಬಂದಿರುವ ಹಣಕ್ಕೆ ತೆರಿಗೆ ಇರೋದಿಲ್ಲ. ಆದರೆ ಕೆಲಸ ಬಿಟ್ಟ ನಂತರ ಆ ಹಣದ ಮೇಲೆ ಬರುವ ಬಡ್ಡಿಯನ್ನ ನಿಮ್ಮ ಸಾಮಾನ್ಯ ಆದಾಯ ಅಂತ ಪರಿಗಣಿಸಿ ಅದಕ್ಕೆ ಟ್ಯಾಕ್ಸ್ ಹಾಕಲಾಗುತ್ತೆ. ಇದರಿಂದ ನಿವೃತ್ತ ನೌಕರರಿಗೆ ಬರಬೇಕಾದ ಲಾಭದಲ್ಲಿ ಕಡಿತವಾಗುತ್ತದೆ ಅನ್ನುವುದು ತಜ್ಞರ ವಾದ. ಈಗ 2026 ಬಜೆಟ್ ಸಮೀಪಿಸುತ್ತಾ ಇರೋದ್ರಿಂದ ಬಾಂಬೆ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ತೆರಿಗೆಯ ತಜ್ಞರು ಹಣಕಾಸು ಸಚಿವಾಲಯಕ್ಕೆ ಒಂದು ಮಹತ್ವದ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಿವೃತ್ತಿಯ ನಂತರ ಇಪಿಎಫ್ ಖಾತೆಯಲ್ಲಿ ಸಂಗ್ರಹವಾಗುವ ಬಡ್ಡಿಯನ್ನ ಸಂಪೂರ್ಣವಾಗಿ ತೆರಿಗೆ ಮುಕ್ತಗೊಳಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಈ ಬೇಡಿಕೆಯನ್ನು ಒಪ್ಪಿಕೊಂಡ್ರೆ ನಿವೃತ್ತಿ ನಂತರ ಹಣ ಹಿಂಪಡೆಯದೆ ಇರೋರಿಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಸಿಗಲಿದೆ. ಒಟ್ಟಿನಲ್ಲಿ ಫೆಬ್ರವರಿ 1ರಂದು ಮಂಡನೆಯಾಗುವ ಈ ಬಜೆಟ್ ಮಧ್ಯಮ ವರ್ಗದ ಉದ್ಯೋಗಿಗಳ ಪಾಲಿಗೆ ಸಂಜೀವಿನಿಯಾಗುತ್ತಾ ಅಂತ ಕಾದು ನೋಡ್ಬೇಕಿದೆ. ಇಪಿಎಫ್ ಮೇಲಿನ ಟ್ಯಾಕ್ಸ್ ಸ್ಲ್ಯಾಬ್ ಬದಲಾಯಿಸ್ತಾರಾ ಅಥವಾ ನಿವೃತ್ತ ನೌಕರರಿಗೆ ವಿನಾಯಿತಿ ನೀಡ್ತಾರಾ ಅನ್ನೋದೇ ಈಗಿರುವ ಕುತೂಹಲ. ಬಜೆಟ್ ಮಂಡನೆಗೆ ಇನ್ನು ಕೇವಲ 20 ದಿನ ಬಾಕಿ ಇದ್ದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಚೀಲದಲ್ಲಿ ಉದ್ಯೋಗಿಗಳಿಗೆ ಏನೆಲ್ಲ ಗಿಫ್ಟ್ ಇರಲಿದೆ ಎನ್ನುವುದು ಸದ್ಯದಲ್ಲಿ ಬಯಲಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.